ಮದುವೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಈ ಮದುವೆ ಅನ್ನೋದು ಎಷ್ಟು ಪವಿತ್ರವಾದದ್ದು. ಎರಡು ಕುಟುಂಬಗಳ ಮಿಲನ, ಎರಡು ವ್ಯಕ್ತಿಗಳ ಸಮ್ಮಿಲನ, 3 ಭಾವನೆಗಳಿರುತ್ತೆ. ಒಂದು ಆ ಹೆಣ್ಣು ಮಗುದ್ದು, ಒಂದು ಆ ಹೆಣ್ಣಿನ ಕುಟುಂಬದ್ದು, ಮತ್ತೆ ನಿಮ್ದು. ಆದ್ರೆ ಈಗ ಮದುವೆ ಅನ್ನೋದು ಶೋಕಿ ಆಗೋಗಿದೆ. ನನ್ನ ಪಕ್ಕದ ಮನೆಯವನಾದ ಮದುವೆ ನಾನು ಆಗ್ತೀನಿ, ನನ್ನ ಸ್ನೇಹಿತ ಆದ ನಾನು ಆಗ್ತೀನಿ, ಅವನು ಹಾಗಾದ ನಾನು ಹೀಗಾಗ್ತೀನಿ, ನಾನು ತುಂಬಾ ವಿಜೃಂಭಣೆಯಿಂದ ಆಗ್ತೀನಿ. ನಾನು ಹೇಳ್ತಿರೋದು ನೀವು ವಿಜೃಂಭಣೆಯಿಂದ ಮದುವೆ ಆಗ್ಬೇಡಿ ಅಂತಲ್ಲ. ಮದುವೆ ಆಗೋಕ್ಕೂ ಮುಂಚೆ ಆ ಮದುವೆ ಪದದ ಅರ್ಥವನ್ನ ತಿಳ್ಕೊಳ್ಳಿ ಫಸ್ಟ್. ಇವಾಗ ಎಲ್ಲಿ ನೋಡಿದ್ರು ಮದುವೆ ಮತ್ತೆ ಡಿವೋರ್ಸ್ ಅಂತಾನೆ ಕಾಣಕ್ ಸಿಗೋದು. ಯಾಕೆ ಗೊತ್ತಾ? ಇವಾಗ ಮದುವೆ ಆಗ್ತಿರೋದು ಶೋಕಿಗೋಸ್ಕರ, ಹೆಣ್ಣಿನ ಆಸ್ತಿ ಐಶ್ವರ್ಯಕ್ಕೋಸ್ಕರ, ಅವಳ ದೇಹಕ್ಕೋಸ್ಕರ. ಭಾವನೆಗಳು ಮ್ಯಾಟ್ರ್ ಆಗಲ್ಲ, ವ್ಯಕ್ತಿ ಮ್ಯಾಟ್ರ್ ಆಗಲ್ಲ, ಕುಟುಂಬ ಮ್ಯಾಟ್ರ್ ಆಗಲ್ಲ. ನಮ್ಗೆ ಮ್ಯಾಟ್ರ್ ಆಗೋದೇನು? ನಮ್ಮ ಸ್ವಾರ್ಥನೇ ನಮ್ಗೆ ಮ್ಯಾಟ್ರ್ ಆಗೋದು. ಈ ಸಂದರ್ಭದಲ್ಲಿ ನನ್ನ ತಾಯಿ ನನ್ಗೆ ಒಂದು ಮಾತು ಹೇಳಿದ್ರು, ಅದು ನೆನಪಾಗ್ತಾ ಇದೆ. ನೋಡು ಮಗ, ಒಬ್ಳು ಹೆಣ್ಣು ನಿನ್ನನ್ನು ನಂಬಿ ನಿನ್ನನ್ನು ಮದುವೆಯಾಗಿ ನಿನ್ನ ಜೊತೆ ನಿನ್ನ ಮನೆಗೆ ಬರ್ಬೇಕಾದ್ರೆ ಅವಳ ಮನಸ್ಸಲ್ಲಿ ಅದೆಷ್ಟೋ ಆಸೆಗಳಿರುತ್ತವೆ. ಅವಳ ತಂದೆ ಮನೆಯಲ್ಲಿ ಪೂರೈಕೆ ಆಗದ ಅದೆಷ್ಟೋ ಆಕಾಂಕ್ಷೆಗಳು ಅವಳಿಗೆ ಇರುತ್ತವೆ. ಅವಳು ಅದನ್ನ ನಿನ್ನ ಹತ್ರ ಹೇಳಲ್ಲ, ತೋರಿಸ್ಕೊಳಲ್ಲ. ಆದ್ರೆ ಅದನ್ನ ನೀನೇ ಕಂಡಿಡಿದು ಪೂರೈಕೆ ಮಾಡೋಣ ಆಗ್ಬೇಕು ಹೊರತು ಅವಳ ಕಣ್ಣಲ್ಲಿ ನೀರು ತರೋನು ಯಾವತ್ತೂ ಆಗ್ಬಾರ್ದು. ಎಂತ ಅದ್ಭುತ ಮಾತು ಹೇಳಿದ್ದಾರೆ ಅವರು. ನಾನು ತುಂಬಾ ಅದೃಷ್ಟವಂತ ಆಕೆಯನ್ನ ತಾಯಿಯಾಗಿ ಪಡ್ಕೊಳ್ಳಕ್ಕೆ. ಸೊ ನಾನು ಹೇಳುದು, ದಯವಿಟ್ಟು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಈಗಿನ ಹೆಣ್ಮಕ್ಳು ಕೂಡ ಪ್ರತಿಯೊಬ್ಬ ಹುಡುಗನ ಭಾವನೆಗಳನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಮದುವೆ ಆದ್ಮೇಲೆ ಹೇಳ್ಬಾರ್ದು ನನಗೆ ಬೇರೆಯವನು ಒಬ್ಬ ಇಷ್ಟ ಇದ್ದಾನೆ, ಅದೇ ನಿಮ್ಮ ಡಿವೋರ್ಸಿಗೆ ಕಾರಣ ಆಗ್ಬಾರ್ದು. ಇಷ್ಟ ಇದ್ದವನ್ನ ಮನೆಯಲ್ಲಿ ಒಪ್ಸಿ ಮದುವೆ ಆಗ್ಬಿಡಿ. ಈ ರೀತಿ ಕಷ್ಟ ಪಡ್ಬೇಕಿಲ್ಲ ನಂತರ. ಥ್ಯಾಂಕ್ ಯು.